ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಎಲ್ರಿಗೂ ನಮಸ್ಕಾರ. ಮತ್ತು ನಾನು ಫಸ್ಟ್ ಟೈಮ್ ಚೇಂಬರಲ್ಲಿ ಇಷ್ಟು ಜನ ನೋಡಿ, ಇಷ್ಟು ಜನದ ಜೊತೆ ಗಣೇಶನ ಹಬ್ಬ ಮಾಡ್ತಾಯಿರೋ ತುಂಬ ಖುಷಿ ಆಗ್ತಿದೆ. ಅವ್ರು ಹೇಳ್ದಂಗೆ ಬಿ ಸಿ ಪಾಟೀಲ್ ಅಣ್ಣವ್ರು ಹೇಳ್ದಂಗೆ ನೆಕ್ಸ್ಟು ಕತೆ ಕಡೆ ಗಮನ ಕೊಟ್ಟು ನಾವೆಲ್ಲರೂ ಒಳ್ಳೊಳ್ಳೆ ಚಿತ್ರ ಕೊಡೋಣ, ಸಿನಿಮಾ ರಂಗಕ್ಕೆ ಒಳ್ಳೆ ಕೆಲಸ ಮಾಡೋಣ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು, ಮಾಧ್ಯಮದವ್ರದ್ದು ನಮಗೆ ಮೇಯ್ನ್ ಸಪೋರ್ಟ್ ಇರಬೇಕು. ಅದಾದಮೇಲೆ ನಾವೆಲ್ಲ ಏನು ಕೆಲಸ ಮಾಡಿದ್ರು ನೀವು ಜನಕ್ಕೆ ರೀಚ್ ಮಾಡಬೇಕು. ಇದ್ರ ಮುಖಾಂತರ ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋಕ್ಕೆ ಪ್ರೋತ್ಸಾಹ ಸಿಗಲಿ ಅಂತ ಎಲ್ರಿಗೂ ಕೇಳ್ಕೊತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಹೌದು, ಈ ವರ್ಷ ನಾನು ಇನ್ನೊಂದು ಅಂದರೆ ನಾನು ಡಿಸ್ಟ್ರಿಬ್ಯೂಷನ್ ತೊಗೊಂಡಿದ್ದೀನಿ. ಅನುಷ್ಕಾ ಶೆಟ್ಟಿ ಒಂದು ಹುಡುಗಿ, ಅವರು ನಮ್ಮ ಕನ್ನಡದ ಹುಡುಗಿ ಆಗಿರೋದ್ರಿಂದ ಫಸ್ಟು ಸೆಲೆಕ್ಷನ್ ಅದಕ್ಕೆ ಹೋಗಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಚಿತ್ರಗಳನ್ನೂ ಮಾಡ್ತೀನಿ ನಾನು. ಆ ಥರ ನಾನು ಅಂದ್ಕೊಂಡಿದ್ದೀನಿ. ನೀವು ಎಲ್ಲರೂ ಮಾಡಬೇಕು, ನಾವು ಒಬ್ಬರೇ ಅಲ್ಲ, ಎಲ್ಲರೂ ಸಹಕಾರ ಎಲ್ಲದರಲ್ಲೂ ಇರಬೇಕು. ನಾವೊಬ್ಬರು ನೀವೊಬ್ಬರು ಅಂತ ಅಲ್ಲ, ಎಲ್ಲರೂ ಎಲ್ಲ ಕೆಲಸದಲ್ಲಿ ಭಾಗಿಯಾದರೆ ನಿಜವಾಗ್ಲೂ ಏನೋ ಒಂದು ಹಂತಕ್ಕೆ ಹೋಗ್ಬೋದು, ಕನ್ನಡ ಇಂಡಸ್ಟ್ರಿ ತಗೊಂಡು ಹೋಗ್ಬೋದು ಅಂತ ನಾನು. ಪ್ರೊಡ್ಯೂಸರ್ಸ್ಗೆ ಹೆಂಗೆ ಮಾಡೋಕ್ಕಾಗುತ್ತೆ? ನಾವೇ ಪ್ರೊಡ್ಯೂಸರ್ಸ್ ಅಲ್ಲಮ್ಮ, ಪ್ರೊಡ್ಯೂಸರ್ಸ್ಗಲ್ಲ ಅದು. ಬೇರೆ ಬೇರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಬೇಡ, ಬೇರೆ ಮೀಟಲ್ಲಿ ಹೇಳೋಣ, ಬೇರೆ ಒಂದು ಪ್ರೆಸ್ ಮೀಟ್ ಮಾಡ್ತೀವಲ್ಲ ಅಲ್ಲಿ ಇದು ದೇವ್ರ ವಿಷಯಕ್ಕೆ ಬಂದಾಗ ನೆಗೆಟಿವ್ ಬೇಡ. ಓಕೆ, ಮಾತಾಡೋಣ, ಮುಂದಿನ ದಿನಗಳಲ್ಲಿ ಮಾತಾಡ್ತೀವಿ. ಓಕೆ, ಘಾಟಿ ಬಗ್ಗೆನೂ ಹೇಳಿದ್ನಲ್ಲಮ್ಮ. ಇವಾಗ ಒಂದು ಹೆಣ್ಮಗಳಾಗಿರೋದ್ರಿಂದ ಅನುಷ್ಕಾ ಶೆಟ್ಟಿ ನಮ್ಮವರು, ನನಗೆ ಹತ್ರದಿಂದನೂ ನಾನು ಮದುವೆಗೆಲ್ಲ ಹೋಗಿದ್ದೀನಿ. ಜೊತೆಗೆ ನನಗೆ ಒಂದು ನಮ್ಮ ಕರ್ನಾಟಕದಕ್ಕೆ ನಾನು ಅವರು ಹುಡುಗಿ ಆಗಿರೋದ್ರಿಂದ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಎಲ್ಲ ಭಾಷೆನೂ ಮಾಡ್ತೀನಿ, ಕನ್ನಡನೂ ಮಾಡ್ತೀನಿ. ಸಿನಿಮಾ ನೋಡಿದ್ದೀನಿ, ನನಗೆ ಎಲ್ಲ ಡಿಸ್ಕಷನ್ ಮಾಡಿ ತೊಗೊಂಡಿದ್ದೀನಿ. ನಮ್ಮ ಖುಷಿ ಆಗ್ತಿದೆ. ಎಷ್ಟಿಂದನೇ ನಾನು ಇಲ್ಲಿ ಬಂದು ಕೂತಿರೋದು. ಆಮೇಲೆ ಇಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಹಿರಿಕರೆಲ್ಲ ಈ ಜಾಗನ ಒಂದು ಮಾಡಿ ಈ ಥರ ಅಮ್ಮ ಬರಲೇಬೇಕು, ನೀವು ಬಂದರೆ ಒಳ್ಳೆಯದು, ಖುಷಿ ಆಗುತ್ತೆ ಅಂತ ಅವರು ಫೋನ್ ಮಾಡಿದರು. ನನಗೂ ಹೋಗೋದ್ರಿಂದ ನಾನು ಒಂದೆಲ್ಲನೂ ನೋಡ್ಕೊಂಡಂಗೆ ಆಗುತ್ತೆ, ಹೋಗಬೇಕು ಅಂತ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಜಾಗಗಳು ಕೊಡ್ತಾರೆ, ಆಗ ನಾವು ಉಪಯೋಗಿಸ್ಕೋಬೇಕು ಅಷ್ಟೇ. ಕರೆದ್ರು ಬರಲಿಲ್ಲ ಅಂದರೆ ಅವ್ರು ಏನು ಮಾಡೋಕ್ಕಾಗುತ್ತೆ? ಬಂದಿರೋದ್ರಿಂದ ಎಲ್ಲರೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಷ್ಟೇ. ಇಲ್ಲಿಗೆ ಫಸ್ಟ್ ಟೈಮು ಅಲ್ಲೋಗಿ ಒಂದು ಹೋಟ್ಲಿಗೆ ಹೋಗಿದ್ದೆ, ಮನೆ ಒಂದು ಮೀಟಿಂಗಲ್ಲಿ ಹೋಗಿದ್ದೆ. ಇದು ಫಸ್ಟ್ ಟೈಮು ಗಣೇಶನ ಮುಖಾಂತರ ಬರ್ತಾಯಿದ್ದೀನಿ. ಆ ಸಿನಿಮಾಗಳ ಮುಂದಿನ ಹೇಳ್ತೀನಿ, ಅದನ್ನು ಮುಂದಿನ ಸಿನಿಮಾ ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ. ಈಗ ಅವ್ರು ಹೇಳ್ದಂಗೆ ಡಿಸ್ಟ್ರಿಬ್ಯೂಷನ್ನಲ್ಲಿ ನಾನು ಇವಾಗ ಬಂದಿರೋದ್ರಿಂದ ನಮ್ಮ ಮಂಗಳವ್ರು ಕೇಳ್ತಾವ್ರೆ, ಅಮ್ಮ ನೀವು ಡಿಸ್ಟ್ರಿಬ್ಯೂಷನ್ಗೂ ಬಂದಿದ್ದೀರ, ಅದರಲ್ಲಿ ಎಷ್ಟು ಖುಷಿ ಇದೆ ಅಂತ. ನಿಜವಾಗ್ಲೂ ಖುಷಿ ಇದೆಯಮ್ಮ, ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಮ್ಮ ಆಡಿಯನ್ಸ್ ಎಲ್ಲ ಹೋಗಿ ಸಿನಿಮಾ ನೋಡಬೇಕು. ನಮ್ಮ ಹುಡುಗಿ, ನಮ್ಮ ಕರ್ನಾಟಕದ ಹುಡುಗಿ ಅಲ್ಲೋಗಿ ಹೆಸರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಿನಿಮಾ ತೊಗೊಂಡಿರೋದು ನೀವೆಲ್ಲ ನೋಡಿದ್ರೆ ನಮ್ಮ ಸಿನಿಮಾನ ಅಲ್ಲಿ ನೋಡ್ತಾರೆ. ನಾವು ಅಲ್ಲಿಗೆ ಕೊಡ್ಬೋದು ನಮ್ಮ ಕನ್ನಡ ಸಿನಿಮಾನ, ಅವ್ರದ್ದು ನಾವು ತೊಗೊಳೋದು, ನಾವು ಅಲ್ಲಿಗೆ ಕೊಡೋದು. ಇದೇ ಒಬ್ರಿಗೊಬ್ರು ಹಬ್ಬಗಳಲ್ಲಿ ಮಿಂಗಲ್ ಆಗ್ತೀವಲ್ಲ, ಹಂಗಷ್ಟೇ ಖುಷಿ ಇದೆ. ಓಕೆ, ಎಲ್ಲ ಮಾಡ್ತೀನಮ್ಮ, ಎಲ್ಲ ಭಾಷೆ ಮಾಡ್ತೀನಿ. ಡಿಸ್ಟ್ರಿಬ್ಯೂಷನ್ಗೆ ಎಲ್ಲ ಭಾಷೆ ಇದೆ. ನಮ್ಮ ಕನ್ನಡ ಫಸ್ಟ್ ಮಾಡಿ ಆಮೇಲೆ ಎಲ್ಲ ಭಾಷೆಗೂ. ನನ್ನ ಸಿನಿಮಾ ಈಗ ಕೊತ್ತಲವಾಡಿನ 5 ಭಾಷೆಗೆ ಡಬ್ ಮಾಡಿ ಬಿಡ್ತಾ ಇದ್ದೀನಿ ನಾನು. ಆಲ್ರೆಡಿ ರೆಡಿ ಇದೆ, ಬಿಡಿ ಹೇಳ್ತೀನಿ ಮುಂದಿನ ದಿನಗಳಲ್ಲಿ. ಎಲ್ಲ ಭಾಷೆಗೂ ಹೋಗ್ತಾ ಇದ್ದೀನಿ. OTTಗೆ ಅಮೆಝಾನ್ಗಾಗಿದೆ. ಎಲ್ಲ ಭಾಷೆಗೂ ಬಿಟ್ಟಿದ್ದೀನಿ, ಡಬ್ ಮಾಡಿದ್ದೀನಿ, ಎಲ್ಲ ಭಾಷೆಗೂ ಬಿಡ್ತಾಯಿದ್ದೀನಿ. ಮತ್ತು ಮುಂದಿನ ದಿನಗಳಲ್ಲಿ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಪ್ಲ್ಯಾನ್ ಅಂತೂ ಚೆನ್ನಾಗಿ ಮಾಡ್ತೀನಿ. ಈಗ ತಾನೇ ಸ್ಟಾರ್ಟ್ ಆಗಿದೆ. ಖುಷಿಯಮ್ಮ ನೀವೆಲ್ಲ. ಆಯಿತು, ಹಾಂ, ನೀವೇನು ಹೇಳಿದ್ರು ಖುಷಿ.
ನೀವು ನಮ್ಗೆ ಏನು ಬೇಕಾದ್ರೂ ಕರಿಬೋದು, ನಿಮಗೆ ರೈಟ್ಸ್ ಇದೆ. ಓಕೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.